ಹಾಯ್ ಎಲ್ಲರೂ ನಮಸ್ಕಾರ ಮತ್ತು ನನ್ನ ಚಾನಲಿಗೆ ಸ್ವಾಗತ. ಹೇಗಿದ್ದೀರಿಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗಾಗಲೇ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ನೋಡದೇ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಭಟ್ರು ಕೂಡ ಪೂಜೆ ತಯಾರಿ ನಡೆಸ್ಕೊಂಡಿದ್ದಾರೆ. ಹಾಗೆ ಮದುಮಗ ದೇವರಿಗೆ ಕೈ ಮುಗಿದು ಹಾಗೆ ಹಿರಿಯರಿಗೆಲ್ಲ ಕೈ ಮುಗಿದ ನಂತರ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕಾರ ಮಾಡಿಬಿಟ್ಟು ಪೂಜೆಗೆ ಕೂಡ ಕೋರ್ತಾ ಇದ್ದಾರೆ. ಈಗ ಭಟ್ರೆಲ್ಲ ರಂಗೋಲಿ ಹಾಕೋದು ನೋಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಪೂಜೆಗಳಲ್ಲೆಲ್ಲ ಹಾಕುವಂಥ ರಂಗೋಲಿ ತುಂಬಾ ಚೆನ್ನಾಗಿರುತ್ತೆ, ಎಷ್ಟು ನೀಟಾಗಿ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ನನಗೆ. ಹಾಗೆ ಇಲ್ಲಿ ನೋಡಿ ಅರಿಶಿನ ಶಾಸ್ತ್ರಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾಳೆ ಮಧು. ಹಾಗೆ ನಾನು ಮಧು ಸೇರಿಬಿಟ್ಟು ಅರಿಶಿನ ಕಲಿಸ್ತಾ ಇದ್ದೀವಿ. ಅರಿಶಿನ ಶಾಸ್ತ್ರಕ್ಕೆ ಅಕ್ಕ ತಂಗಿಯರು ಸೇರಿಬಿಟ್ಟು ಅರಿಶಿನವನ್ನು ಕಲಿಸೋವಂಥ ಪದ್ಧತಿ ನಮ್ಮಲ್ಲಿದೆ. ಅರಿಶಿನ ಪುಡಿ ಬಂದುಬಿಟ್ಟು ಮನೆಯಲ್ಲೇ ಮಾಡಿರೋವಂಥ ಅರಿಶಿನ ಪುಡಿನೇ ಉಪಯೋಗಿಸ್ತಾರೆ. ಹಾಗೆ ಅದಕ್ಕೆ ಕಲಿಸೋದಕ್ಕೆ ನಾವು ತೆಂಗಿನಕಾಯಿಯ ಹಾಲು ಮತ್ತು ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ತೀವಿ. ಅರಿಶಿನ ಕಲಸಿ ಎಲ್ಲ ಆಯಿತು. ಅದರ ನಂತರ ಒಂದಿಷ್ಟು ಫೋಟೋ ಸೆಷನ್ ಕೂಡ ನಡೀತಾ ಇದೆ ಇಲ್ಲಿ. ನಾನು ಮಧು ಹಾಗೆ ಅಣ್ಣನ ಮಗಳು ಪ್ರತಿಷ್ಠಾ ಕೂಡ ಇದ್ದಾಳೆ ಇಲ್ಲಿ. ಫೋಟೋಗ್ರಾಫರು ವಿಡಿಯೋಗ್ರಾಫರು ಇದ್ದಾರೆ ಅಂದ ತಕ್ಷಣ ಅವರು ಏನು ಹೇಳ್ತಾರೆ ಅದೇ ಥರ ಪೋಸ್ ಕೊಡೋ ಅಂಥದ್ದು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅದೇ ಥರ ನಾವು ಕೂಡ ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ಅತ್ತಿಗೆಯರು ಹಾಗೆ ನನ್ನ ತಮ್ಮನ ಹೆಂಡತಿ ಇವರೆಲ್ಲ ಇದ್ದಾರೆ. ಇಲ್ಲಿ ಬಂದುಬಿಟ್ಟು ಮೇಲ್ಗಡೆಯಿಂದ ನೆರಳು ಥರ ಬರ್ತಾ ಇದೆ ಅಲ್ವಾ. ಸೊ ಅದು ಬಂದುಬಿಟ್ಟು ಚಪ್ರದ ಮೇಲಿಂದ ಈ ಥರ ಬಂದಿರುವಂಥದ್ದು. ದೇವ್ರ ಕಾರ್ಯದ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ. ಮದುಮಗ ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಕೂತಿದ್ದಾರೆ. ಇಲ್ಲಿ ಜ್ಯೂಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅತ್ತೆ ಮತ್ತು ನನ್ನ ಮಗಳು ಆರಾಧ್ಯ. ನೆಂಟರೆಲ್ಲ ಬಂದಿದ್ದಾರೆ. ಸೊ ಅವರಿಗೆಲ್ಲ ಜ್ಯೂಸನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೊರಗಡೆ ಬಂದು ನೋಡಿದರೆ ಎಲ್ಲರೂ ಬಂದಿದ್ದರು. ನಮ್ಮ ನೆಂಟರು ಬಂಧು ಬಳಗ ಅಕ್ಕಪಕ್ಕದವರು ಎಲ್ಲರೂ ಸೇರಿಕೊಂಡಿದ್ದಾರೆ. ಈ ಟೈಮಲ್ಲಿ ಎಲ್ಲರೂ ಸೇರ್ತಾರೆ ಅಲ್ವಾ, ಎಲ್ಲರೂ ಸಿಗ್ತಾರೆ. ಅಪರೂಪಕ್ಕೆ ಎಲ್ಲರ ಹತ್ರನೂ ಮಾತಾಡೋಕ್ಕೆ ಕೂಡ ಸಿಗುತ್ತೆ. ಹಾಗೆ ಈಗ ದೇವ್ರ ಕಾರ್ಯ ಉಪನಯನ ಶಾಸ್ತ್ರ ಎಲ್ಲ ನಡೀತಾ ಇದೆ. ಉಪನಯನ ಶಾಸ್ತ್ರ ಕೂಡ ನಾನು ಕೆಲವೊಂದು ಡೈರೆಕ್ಟ್ ವಾಯ್ಸ್ ಎಲ್ಲ ಬರೋ ಹಾಗೆ ಮಾಡಿದ್ದೀನಿ, ನೋಡ್ಕೊಬನ್ನಿ ಹೇಗಿದೆ ಅಂತ. ಬ್ರಹ್ಮಚಾರಿ ವ್ರತಂ ಸಂಯುಕ್ತ ಹೋತ್ರಾದಿ ವ್ರತ ಈಗ ನೀ ಹೇಳ್ಬೇಕಲ್ಲ. ಬ್ರಹ್ಮಚಾರಿ ವ್ರತಂ ಸಂಯುಕ್ತ ಹೋತ್ರಾದಿ ವ್ರತ ಪಂಚಕೆ ನಮಸ್ತೆ ಯಾತ್ರಗಮನಂ ಗವ್ಯಂ ವಾ ವಿವಾಹಕಂ. ಅವರು ರವೀಂದ್ರ ಮೇಸ್ತ್ರು ಹೇಳ್ತಾರೆ, ಬ್ರಹ್ಮಚಾರಿ ವ್ರತಂ ಸಂಯುಕ್ತ ಅಂದರೆ ಇದನ್ನೆಲ್ಲ ಮಾಡುವುದು ಯಾವಾಗ ಅಂತ ಹೇಳಿದ್ರೆ ವಾನಪ್ರಸ್ಥ ಇಂಥದ್ದೆಲ್ಲ ಬಂದಾಗ ಮಾತ್ರ ಮಾಡಿ ಅಂತ ಹೇಳಿ. ಅದು ಅಲ್ಲದೆ ಒಬ್ಬನೇ ಯಾತ್ರೆ ಮಾಡುವುದು ಸರಿಯಲ್ಲ. ಲಗ್ನ ಆಯ್ಕೊಂಡು ಹೆಂಡತಿ ಕರ್ಕೊಂಡು ಕಾಶಿ ಯಾತ್ರೆ ಮಾಡಿದ್ರೆ ಭಾಳ ಒಳ್ಳೆಯದು. ಅದಕ್ಕಾಗಿ ನಾನು ನಮ್ಮವರದ್ದೇ ಆದ ಎಂತ ಅವ್ರ ಹೆಸರು, ತಂದೆ ಹೆಸರು ಹುಡುಗಿ ತಂದೆ ಗಣಪತಿ ಮೇಸ್ತರ. ಉಪನಯನ ಟೈಮಲ್ಲಿ ಕಾಶಿ ಯಾತ್ರೆಗೆ ಹೋಗುವಂಥ ಸಂದರ್ಭ. ಹಾಗೆ ಅದರ ನಂತರ ಇನ್ನೊಂದಿಷ್ಟು ಶಾಸ್ತ್ರಗಳು ನಮ್ಮಲ್ಲಿ ಬೀಸೋ ಕಲ್ಲನ್ನು ಉಪಯೋಗಿಸ್ಕೊಂಡು ಮಾಡೋ ಅಂಥದ್ದು. ಸೊ ಅದನ್ನು ಈಗ ಮಾಡ್ತಾ ಇದ್ದಾರೆ. ಮದುಮಗನ ಅಪ್ಪ ಅಮ್ಮ ಹಾಗೆ ಎಲ್ಲರೂ ಕುಟುಂಬದವರು ಸೇರ್ಕೊಬಿಟ್ಟು ಆ ಬೀಸೋ ಕಲ್ಲಿನಲ್ಲಿ ನಾವು ಇಡೀ ಉದ್ದಿನ ಕಾಳು ಬರುತ್ತಲ್ವ, ಕಪ್ಪದು ಮೇಲ್ಗಡೆ ಕೋಟಿಂಗ್ ಇಡೀ ಉದ್ದಿನ ಕಾಳು, ಅದನ್ನು ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಹಾಕಿಬಿಟ್ಟು ಅದನ್ನು ಬೀಸೋ ಅಂಥ ಪದ್ಧತಿ. ಮೊದಲೆಲ್ಲ ಇದನ್ನು ಇಡ್ಲಿ ಮಾಡಿಬಿಟ್ಟು ತಿನ್ನುವಂತ ಹೇಳೋ ಅಂಥದ್ದು ಇತ್ತು. ಆ ಪದ್ಧತಿ ಸಂಪ್ರದಾಯಗಳು ಹಾಗೆ ನಡ್ಕೊಂಡ್ಬಂದಿದೆ. ಹಾಗೆ ಯಾರು ಮೊದಲಿಗೆ ಬೀಸೋ ಕಲ್ಲನ್ನು ತಂದು ಇಡ್ತಾರೋ ಅವರೇ ಅದನ್ನು ಎತ್ಕೊಂಡು ತೆಗೆದಿಡಬೇಕು ಅಂತ ಕೂಡ ಇದೆ. ಸೊ ಇಲ್ಲಿ ತೆಗೆದು ಕೂಡ ಆಯಿತು. ಅದರ ನಂತರ ಒನಕೆಯನ್ನು ಕುಟ್ಟೋ ಅಂಥ ಶಾಸ್ತ್ರ. ಇದು ಅಷ್ಟೇ ಅಕ್ಕಿ ಕುಟ್ಟೋ ಅಂಥದ್ದು. ಅಕ್ಕಿನ ಎಲ್ಲರೂ ಬಂದವರೆಲ್ಲ ಅಲ್ಲಿ ಹಾಕೋ ಅಂಥದ್ದು ಮದುಮಗನ ಕೈಯಿಂದ. ಹಾಗೆ ಅಪ್ಪ ಅಮ್ಮ ಮತ್ತು ಉಳಿದವರೆಲ್ಲ ಬಂದವರು ಅದನ್ನು ಕುಟ್ಟೋ ಅಂಥ ಶಾಸ್ತ್ರವನ್ನು ಕೂಡ ಇಲ್ಲಿ ಮಾಡ್ತಾರೆ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಶಾಸ್ತ್ರಗಳೆಲ್ಲ ಹೇಗೆ ಅನಿಸುತ್ತೆ, ಇಲ್ಲಿ ನನ್ನ ತವರ ಮನೆಯಲ್ಲಿ ಒಂಥರ ಶಾಸ್ತ್ರ ಆದರೆ ಗಂಡನ ಮನೆ ಕಡೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಥರ ಶಾಸ್ತ್ರಗಳು ಕೂಡ ಇವೆ. ಹಾಗೆ ಇಲ್ಲೆಲ್ಲರೂ ಕೂತ್ಕೊಂಡು ಒಂದಿಷ್ಟು ಹರಟೆಗಳನ್ನು ಕೂಡ ಮಾಡ್ತಾಯಿದ್ದಾರೆ. ಇಲ್ಲಿ ಅಕ್ಕ, ಅಣ್ಣನ ಮಗಳು, ನನ್ನ ತಮ್ಮ, ನಮ್ಮತ್ತೆ ದೊಡ್ಡ ತಮ್ಮನ ಮಗ ಅಥರ್ವ, ಹಾಗೆ ನನ್ನ ಚಿಕ್ಕ ತಮ್ಮನ ಹೆಂಡತಿ ರಮ್ಯಾ ಕೂಡ ಇದ್ದಾಳೆ. ಇಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗೆ ಅಕ್ಕನ ಮಗ ಅಭಿಷೇಕ್ ಎಲ್ಲರೂ ಕೂಡ ಇಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆ ಒಂದಿಷ್ಟು ಶಾಸ್ತ್ರಗಳು ಕೂಡ ಇಲ್ಲಿ ನಡೀತಾನೆ ಇದ್ದಾವೆ. ಇಲ್ಲಿ ಬಂದುಬಿಟ್ಟು ನೆಕ್ಸ್ಟು ಬಂದುಬಿಟ್ಟು ಕಳಸಗಿತ್ತಿಗೆ ಕಳಸನ ಕೊಡೋ ಅಂಥ ಪದ್ಧತಿ. ಸೊ ಅದಕ್ಕೋಸ್ಕರ ಕಳಸಗಿತ್ತಿಗೆಲ್ಲ ಕೂರಿಸ್ಬಿಟ್ಟು ಒಂದಿಷ್ಟು ಅವರ ಒಂದು ಉಡುಗೊರೆ ಕೊಡೋದು, ಕಳಸಗಿತ್ತಿಗೆ ಕಳಸವನ್ನು ಕೊಡೋ ಅಂಥದ್ದು ಶಾಸ್ತ್ರಗಳು ಕೂಡ ಇಲ್ಲಿ ನಡೀತಾ ಇದೆ.
ಕಳಸಗೀತಿ ಹಾಗೆ ಅವರಿಗೆಲ್ಲ ಉಡುಗೊರೆ ಕೊಡೋ ಅಂಥದ್ದು, ಆರತಿ ಮಾಡೋ ಅಂಥದ್ದು, ನಂತರ ಕಳಸವನ್ನು ಕೊಡೋ ಅಂಥದ್ದು ಇವೆಲ್ಲ ಮುಗಿಸಿದ ನಂತರ ಎಲ್ಲರಿಗೂ ಆರತಿ ಮಾಡಿಬಿಟ್ಟು ಅಕ್ಷತೆಯನ್ನು ಹಾಕುವಂಥ ಒಂದು ಶಾಸ್ತ್ರ ಕೂಡ ನಮ್ಮಲ್ಲಿದೆ. ದೊಡ್ಡದು ಪೇಟೆ ನಂತರ ಬಂದುಬಿಟ್ಟು ಮದುಮಗನಿಗೆ ಅರ್ಶಿನ ಹಚ್ಚಿದ ಮೇಲೆ ನೀರು ಹಾಕಬೇಕಲ್ವ, ನೀರನ್ನು ತುಂಬಿಸುವಂಥ ಶಾಸ್ತ್ರ ಇದೆ. ಅದಕ್ಕೆ ಕೊಡಪಾನನೆಲ್ಲ ಸೋದರ ಮಾವನ ಹೆಂಡ್ತಿನೇ ಕೊಡಬೇಕು. ಸೊ 5 ಕೊಡಪಾನನ ಕೊಡೋವಂಥ ಪದ್ಧತಿ. ಹಾಗೆ ಅವರು ಕೊಡಪಾನ ಕೊಟ್ಟ ಮೇಲೆ, ಅಂದರೆ ಕೊಡಪಾನ ಕೊಡೋಕ್ಕಿಂತ ಮೊದಲು ನಾವು ಅವರಿಗೆ ಉಡಿ ತುಂಬಿಬಿಟ್ಟು ಅವ್ರ ಹತ್ರ ಒಂದಿಷ್ಟು 5 ಕೊಡಪಾನನ ತೊಗೊಂಡು ಬಾವಿ ಹತ್ರ ಹೋಗ್ಬಿಟ್ಟು ನೀರು ತುಂಬುವಂಥ ಶಾಸ್ತ್ರ. ಇಲ್ಲಿ ಬಂದುಬಿಟ್ಟು ಬಾವಿಗೆ ಅರಿಶಿನ ಕುಂಕುಮನ ಹಚ್ಚಿಬಿಟ್ಟು
ವೀಳ್ಯದೆಲೆ ಪಟ್ಟಿಯನ್ನು ಬಾವಿಯಲ್ಲಿ ಹಾಕಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹಾಗೆ ಬಂದಂಥ ಎಲ್ಲ ಹೆಂಗಸರಿಗೂ ಕೂಡ ಅರಿಶಿನ ಕುಂಕುಮವನ್ನು ಕೊಟ್ಬಿಟ್ಟು ಕೈ ಮುಗಿದು ಬಾವಿಯ ನೀರನ್ನು ತೆಗೆಯುವಂಥ ಪದ್ಧತಿ ಇದೆ. ಅರಿಶಿನ ಹಚ್ಚಿದ ಮೇಲೆ ಮದುಮಗನಿಗೆ ನೀರು ಎರೆಯೋದಕ್ಕೆ ಒಂದು ಮಂಟಪವನ್ನು ಕೂಡ ಮಾಡಿರ್ತಾರೆ. ಆ ಮಂಟಪದ ಎದುರಿಗೆ ತಂದುಬಿಟ್ಟು ನೀರನ್ನು ಇಡೋವಂಥದ್ದು. ಇದೆಲ್ಲ ಆದಮೇಲೆ ಮದುಮಗನ್ನ ಅರಿಶಿನ ಶಾಸ್ತ್ರದ ಮಂಟಪಕ್ಕೆ ತಂದು ಕೂರಿಸೋವಂಥದ್ದು. ಹಾಗೆ ಕೂರಿಸಿದ ಮೇಲೆ ಎಲ್ಲರೂ ಬಂದುಬಿಟ್ಟು ಅರಿಶಿನ ಹಚ್ತಾರೆ. ಮನೆಯವರೆಲ್ಲ ಮೊದಲಿಗೆ ಹಚ್ಚಿಬಿಟ್ಟು ಬಂದವರೆಲ್ಲ ಕೂಡ ಅರಿಶಿನವನ್ನು ಹಚ್ತಾರೆ ಮದುಮಗನಿಗೆ. ಎಲ್ಲರೂ ಅರಿಶಿನ ಕೂಡ ಹಚ್ಚಿ ಆಯಿತು. ನಮ್ಮಲ್ಲಿ ಮಾವಿನ ಎಲೆ ಬರುತ್ತಲ್ವ, ಸೊ ಆ ಎಲೆನ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಕೈಯಲ್ಲಿ ತಗೊಂಡು ಅರಿಶಿನವನ್ನು ಹಚ್ಚುವಂಥದ್ದು. ಹಾಗೆ ಮದುಮಗನಿಗೆ ಪೂರ್ತಿ ಅರಿಶಿನವನ್ನು ಹಚ್ಚಿ ಅಂತ ಹೇಳಿದರು. ಸೊ ಹಚ್ಚಿಬಿಟ್ಟು ಒಂದಿಷ್ಟು ಫೋಟೋಸ್ ಕೂಡ ಇಲ್ಲಿ ತಗೊಂಡ್ವಿ. ಹಾಗೆ ಫಂಕ್ಷನ್ಗಳಲ್ಲಿ ಕೆಲವೊಬ್ಬರು ಸೇರಬೇಕು ಅಂತಂದರೂ ಸೇರೋಕ್ಕಾಗಲ್ಲ. ಹೌದು, ದೊಡ್ಡಣ್ಣ ಹಾಗೆ ಅಕ್ಕನ ಫ್ಯಾಮಿಲಿಯವರು, ಸೋದರತೆಯ ಫ್ಯಾಮಿಲಿಯವರೆಲ್ಲ ತುಂಬ ಜನ ಮಿಸ್ ಆಗಿದ್ರು. ಹಾಗೆ ಒಂದು ಗ್ರೂಪ್ ಫೋಟೋ ಕೂಡ ಆಯಿತು ನಮ್ಮ ಫ್ಯಾಮಿಲಿದು. ನಂತರ ನಮ್ಮಲ್ಲಿ ಸ್ನಾನ ಅಂತ ಹೇಳಿಬಿಟ್ಟು 3, 5 ಈ ಥರ ಎಲ್ಲ ಬರುತ್ತೆ. ಸೊ ಅರಿಶಿನ ಎಲ್ಲ ಹಚ್ಚಿದ ನಂತರ ನಾವು ಈ ಥರ ಕೂರಿಸ್ಬಿಟ್ಟು ನೀರನ್ನು ಹಾಕುವಂಥದ್ದು. ಎಲ್ಲರೂ ಸೇರಿಬಿಟ್ಟು ಅಲ್ಲಿ ಮಂಟಪ ಮಾಡಿದ್ವಲ್ಲ, ನೀರನ್ನು ಸೇರಿಸಿದ್ದು ಅಲ್ಲಿ. ಹಾಗೆ ಎಲ್ಲರೂ ಸೇರಿ ಎಲ್ಲರಿಗೂ ಸ್ವಲ್ಪ ಅರಿಶಿನ ಕೂಡ ಹಚ್ಚಿದ್ರು. ಹಾಗೆ ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಈ
ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.